ನಮಸ್ಕಾರ. ವೃಶ್ಚಿಕ ರಾಶಿಯ ಕುರಿತಾದ ಒಂದು ಅತ್ಯಂತ ವಿಶೇಷವಾದ ಪ್ರಾಚೀನ ಭವಿಷ್ಯವಾಣಿಯ ರಹಸ್ಯವನ್ನ ತಿಳಿಯಲು ನಿಮ್ಗೆಲ್ಲರಿಗೂ ಸ್ವಾಗತ. ಕೆಲವು ಸತ್ಯಗಳು ಕಾಲವನ್ನೇ ಮೀರಿ ನಿಲ್ತವೆ ಅಂತ ಹೇಳ್ತಾರಲ್ವಾ? ಬನ್ನಿ, ಅಂತಹದೇ ಒಂದು ದೈವಿಕ ರಹಸ್ಯದ ಪುಟವನ್ನ ಇವತ್ತು ನಾವೆಲ್ಲ ಒಟ್ಟಿಗೆ ತೆರೆದು ನೋಡೋಣ. ನೋಡಿ, ನಮ್ಮ ಹಿರಿಯರು ಹೇಳದ ಮಾತು ಎಷ್ಟು ಸತ್ಯ ಅಲ್ವಾ? ಪುರಾಣಗಳು ಅಂದ್ರೆ ಕೇವಲ ಹಳೇ ಕಾಲದ ಕಥೆಗಳು ಅಂತ ಅಂದ್ಕೋಬಾರ್ದು. ಅವುಗಳಲ್ಲಿರೋ ಒಂದೊಂದು ಮಾತು, ಒಂದೊಂದು ಘಟನೆ ಇವತ್ತಿಗೂ ನಮ್ಮ ಜೀವನಕ್ಕೆ ದಾರಿ ತೋರಿಸುವ ದಾರಿದೀಪಗಳು. ಅದರಲ್ಲಿ ನಮಗೋಸ್ಕರ ಒಂದು ಪಾಠ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಭವಿಷ್ಯವಾಣಿಯ ಮೂಲ ಯಾವುದು ಗೊತ್ತಾ? ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ನಾರದ ಮಹರ್ಷಿಗೆ ಹಣೆಬರಹದ ಕೆಲವು ರಹಸ್ಯಗಳನ್ನ ತಿಳಿಸಿದ್ದನಂತೆ. ಅದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಕಾಲ ಶುರುವಾಗೋ ಮುಂಚೆ ಯಾವೆಲ್ಲ ದೈವಿಕ ಚಿಹ್ನೆಗಳು ಕಾಣಿಸ್ಕೊಡುತ್ತೆ ಅನ್ನೋದನ್ನ ವಿವರಿಸಿದ್ದಾನೆ. ಈ ಮಾತುಗಳು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಅನ್ವಯಿಸುತ್ತೆ. ಸರಿ, ಈ ಭವಿಷ್ಯವಾಣಿಯ ಆಳಕ್ಕೆ ಹೋಗೋಕ್ಕೂ ಮುನ್ನ ಮೊದಲು ವೃಶ್ಚಿಕ ರಾಶಿಯವರ ಜೀವನದ ಪಯಣವನ್ನೊಮ್ಮೆ ನೋಡೋಣ. ಅವರ ಸ್ವಭಾವ ಎಂಥದ್ದು, ಅವರು ಇಲ್ಲಿವರೆಗೆ ಅನುಭವಿಸಿರೋ ಕಷ್ಟಗಳೇನು ಅಂತ ಈ ಮೊದಲ ಭಾಗದಲ್ಲಿ ನೋಡೋಣ. ವೃಶ್ಚಿಕ ರಾಶಿ ಅಂದ್ರೇನೆ ಹಾಗೆ, ರಾಶಿಚಕ್ರದ 8ನೇ ಮನೆ. ನಿಗೂಢತೆ, ಪರಿವರ್ತನೆ ಇವೆಲ್ಲದರ ಸಂಕೇತ. ಅವರ ಜೀವನವನ್ನ ಬೆಂಕಿಯ ಮೇಲೆ ನಡೆದ ಹಾಗೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಹುಟ್ಟಿದಾಗಿನಿಂದಲೇ ಅವರ ದಾರಿ ಸವಾಲುಗಳಿಂದಲೇ ತುಂಬಿರುತ್ತೆ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಎಲ್ರಿಂದನೂ ತಪ್ಪು ತಿಳುವಳಿಕೆ, ಅವಮಾನಗಳು, ಹೀಗೆ ಒಂದಲ್ಲ ಒಂದು ಅಗ್ನಿ ಪರೀಕ್ಷೆ ಇದ್ದೇ ಇರುತ್ತೆ. ವೃಶ್ಚಿಕ ರಾಶಿಯವರ ವಿಶೇಷ ವ್ಯಕ್ತಿತ್ವ ಅಂದ್ರೆ ಇದೆ. ಹೊರಗಿನಿಂದ ನೋಡಿದ್ರೆ ತುಂಬಾನೇ ಶಾಂತ, ಸಮಾಧಾನವಾಗಿ ಎಲ್ಲವನ್ನೂ ಪ್ಲಾನ್ ಮಾಡಿಕೊಂಡು ಇರೋ ಥರ ಕಾಣ್ತಾರೆ. ಆದ್ರೆ ಅವರ ಮನಸ್ಸಿನೊಳಗೆ ಒಂದು ದೊಡ್ಡ ಸಾಗರದಷ್ಟೇ ಬಿರುಗಾಳಿ ಎದ್ದಿರುತ್ತೆ. ನಿರಂತರ ಆಲೋಚನೆಗಳು, ಭಾವನೆಗಳ ಅಲೆಗಳು ಹೊಡಿತಾ ಇರುತ್ತೆ. ಇವರ ಜೀವನದ ಹಾದಿ ಯಾವತ್ತೂ ಹೂವಿನ ಹಾಸಿಗೆ ಆಗಿರಲಿಲ್ಲ. ಆರ್ಥಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹೀಗೆ ಎಲ್ಲ ಕಡೆನಿಂದನೂ ಪೆಟ್ಟು ತಿಂದಿರ್ತಾರೆ. ತುಂಬನೇ ನಂಬಿದವರಿಂದಲೇ ಮೋಸ ಆಗಿರುತ್ತೆ. ಕಷ್ಟಪಟ್ಟು ದುಡಿದಿದ್ದಕ್ಕೆ ಯಾವತ್ತೂ ಸರಿಯಾದ ಬೆಲೆ ಸಿಕ್ಕಿರಲ್ಲ. ಇದನ್ನೆಲ್ಲ ನೋಡಿ ನೋಡಿ ಮನಸ್ಸಿನಲ್ಲಿ ಆಳವಾದ ಗಾಯಗಳಾಗಿರುತ್ತೆ. ಆದರೆ ಇಷ್ಟೆಲ್ಲ ಕಷ್ಟ, ನೋವು, ಅವಮಾನಗಳ ನಡುವೆಯೂ ಅವರೊಳಗೊಂದು ಕಿಡಿ ಮಾತ್ರ ಯಾವತ್ತೂ ಆರಿರೋದಿಲ್ಲ. ಏನೇ ಆಗಲಿ ನಾನಿದನ್ನ ಸಾಧಿಸ್ತೀನಿ ಅನ್ನೋ ಆ ಆತ್ಮವಿಶ್ವಾಸ ಇದೆಯಲ್ಲ, ಅದು ಒಳಗೊಳಗೆ ಸದ್ದಿಲ್ಲದೆ ಉರಿತಾನೇ ಇರುತ್ತೆ. ಅದೇ ಅವ್ರನ್ನ ಮುಂದೆ ನಡೆಸೋದು. ಸರಿ, ಇಷ್ಟೊತ್ತು ಕಷ್ಟದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇನ್ಮುಂದೆ ಕತೆ ಒಂದು ದೊಡ್ಡ ತಿರುವು ಪಡ್ಕೊಳ್ತಿದೆ. ಇಲ್ಲಿಯವರೆಗೂ ಅನುಭವಿಸಿದ ಆ ಎಲ್ಲಾ ಹೋರಾಟಗಳ್ಗೆ ಒಂದು ದೊಡ್ಡ ಅರ್ಥ ಇದೆ. ಅದೇನೆಂದು ನೋಡೋಣ ಬನ್ನಿ. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಇಲ್ಲಿವರೆಗೂ ಅನುಭವಿಸಿದ ಪ್ರತಿಯೊಂದು ನೋವು, ಪ್ರತಿಯೊಂದು ಅವಮಾನ ಅದೆಲ್ಲ ವ್ಯರ್ಥವಾಗಿರದೆ ಭವಿಷ್ಯದಲ್ಲಿ ಬರ್ಲಿರುವ ಒಂದು ದೊಡ್ಡ ಗೆಲುವಿಗಾಗಿ ನಡೆದ ತಯಾರಿ ಆಗಿದ್ರೆ ಹೇಗಿರುತ್ತೆ? ಹೌದು, ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಒಂದು ಕಾರಣವಿದ್ರೆ? ಹೌದು, ಅದು ನಿಜ. ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ಆತ್ಮವನ್ನ ಶುದ್ಧೀಕರಿಸುವ ಒಂದು ಪ್ರಕ್ರಿಯೆಯಾಗಿತ್ತು. ಕರ್ಮದ ಕಲ್ಮಶಗಳೆಲ್ಲ ತೊಳೆದು ಒಂದು ದೊಡ್ಡ ದೈವಿಕ ಪ್ರತಿಫಲಕ್ಕಾಗಿ ಸಿದ್ಧ ಮಾಡಿದೆ. ಈಗ ಆ ಕಾಲಚಕ್ರ ತಿರುಗುತ್ತಿದೆ. ಹಾಗಾದ್ರೆ ಆ ಒಳ್ಳೆಯ ಕಾಲ ಹತ್ತಿರ ಬರ್ತಿದೆ ಅಂತ ಗೊತ್ತಾಗೋದು ಹೇಗೆ? ಬನ್ನಿ, ಈ ಭವಿಷ್ಯವಾಣಿಯ ಹೃದಯ ಭಾಗಕ್ಕೆ ಹೋಗೋಣ. ಸುವರ್ಣಯುಗದ ಆಗಮನವನ್ನ ಸೂಚಿಸುವ ಆ 9 ದೈವಿಕ ಚಿಹ್ನೆಗಳು ಯಾವುವು ಅಂತ ನೋಡೋಣ. ಒಂದು ದೊಡ್ಡ ಅದೃಷ್ಟ ಬರೋಕ್ಕೂ ಮುಂಚೆ ಈ 9 ಗುಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ಇದನ್ನ ಸುಮ್ಮನೆ ಕಾಕತಾಳೀಯ ಅಂತ ತಳ್ಳಿ ಹಾಕ್ಬೇಡಿ. ಯಾಕೆಂದ್ರೆ ಇವು ಭಗವಂತನೇ ಕಳಿಸ್ತಿರುವ ಸ್ವರ್ಗೀಯ ಸಂಕೇತಗಳು. ಸರಿ, ಮೊದಲನೇ ಚಿಹ್ನೆ, ಇದು ನಮ್ಮ ಆಧ್ಯಾತ್ಮಿಕ ನಂಬಿಕೆಗೆ ಸಂಬಂಧಪಟ್ಟಿದ್ದು. ಮೊದಲನೇ ಚಿಹ್ನೆ ಏನಪ್ಪಾ ಅಂದ್ರೆ, ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಅದಕ್ಕೆ ಬೇರೆಯವರನ್ನ ದೂಷಿಸೋದನ್ನ ಬಿಟ್ಟು ಎಲ್ಲವನ್ನೂ ದೇವರಿಗೆ ಅರ್ಪಿಸೋ ಮನೋಭಾವ ಬೆಳೆಯಕ್ಕೆ ಶುರುವಾಗುತ್ತೆ. ದಿನದ ಕೊನೆಯಲ್ಲಿ ಮೌನವಾಗಿ ಪ್ರಾರ್ಥನೆ ಮಾಡೋದು ಒಂದು ಅಭ್ಯಾಸವಾಗಿ ಬಿಡುತ್ತೆ. ಇನ್ನೊಂದು ಪ್ರಮುಖ ಸೂಚಕ ಅಂದ್ರೆ ಮೂರನೇ ಚಿಹ್ನೆ. ಇದು ವೃಶ್ಚಿಕ ರಾಶಿಯವರ ಮೂಲ ಸ್ವಭಾವಕ್ಕೆ ಸಂಬಂಧಿಸಿದ್ದು. ಮೂರನೇ ಚಿಹ್ನೆ ಅಂದ್ರೆ, ಒಮ್ಮೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಷ್ಟೇ ಅಡ್ಡಿ ಆತಂಕಗಳು ಬರಲಿ ಸಿಂಹದಾಗೆ ಮುನ್ನುಗ್ಗಿ ಅದನ್ನ ಮುಗ್ಸೋದು. ಆ ಒಂದು ಅಚಲವಾದ ನಿರ್ಧಾರ ಮನಸ್ಸಲ್ಲಿ ಮೂಡುತ್ತೆ. ಈ ದೊಡ್ಡ ಬದಲಾವಣೆಯ ಒಂದು ಮುಖ್ಯವಾದ ಭಾಗ ಅಂದ್ರೆ 5ನೇ ಚಿಹ್ನೆ. ಇದು ಅಂತಃಪ್ರಜ್ಞೆಗೆ ಸಂಬಂಧಿಸಿದ್ದು. 5ನೇ ಚಿಹ್ನೆ ಅಂತೂ ಈ ರಾಶಿಯವರಿಗೆ ಹುಟ್ಟಿನಿಂದ ಬಂದಿರೋ ಒಂದು ವರದಾನ. ಅದೇ ಅವರ ಇಂಟ್ಯೂಷನ್ ಪವರ್, ಅಂದ್ರೆ ಅಂತಃಪ್ರಜ್ಞೆ. ಮುಂದೆ ಏನೋ ಒಳ್ಳೇದು ಅಥವಾ ಕೆಟ್ಟದು ಆಗ್ಲಿದೆ ಅನ್ನೋದು ಅವರಿಗೆ ತಾನಾಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಈ ಶಕ್ತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸರಿ, ಈಗ ಒಟ್ಟಾರೆಯಾಗಿ ಆ 9 ಚಿಹ್ನೆಗಳು ಯಾವುವು ಅಂತ ನೋಡೋಣ. ದೇವರಿಗೆ ಶರಣಾಗೋದು,
ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳೋದು, ಶುರು ಮಾಡಿದ ಕೆಲಸವನ್ನ ಬಿಡದೆ ಮಾಡೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಯಾರ ಬಗ್ಗೆನೋ ದ್ವೇಷ ಇಟ್ಕೊಳ್ದೇ ಇರೋದು, ಎಷ್ಟೇ ದೊಡ್ಡವರಾದ್ರೂ ವಿನಯದಿಂದ ಇರೋದು, ಸಿಕ್ಕ ಅಧಿಕಾರವನ್ನ ಒಳ್ಳೆದಕ್ಕೆ ಬಳಸೋದು, ಶುದ್ಧವಾದ ಮನಸ್ಸು ಮತ್ತು ಬ್ರಹ್ಮಮುಹೂರ್ತದಲ್ಲಿ ಏಳೋದು. ಈ ಗುಣಗಳಲ್ಲಿ ಯಾವುದು ಈಗಾಗಲೇ ನಿಮ್ಮಲ್ಲಿ ಕಾಣಿಸ್ಕೊಳ್ತಿದೆ ಅನ್ನೋದನ್ನೊಮ್ಮೆ ಗಮನಿಸಿ. ಹಾಗಾದ್ರೆ ಈ ಎಲ್ಲಾ ಚಿಹ್ನೆಗಳು ಕಾಣಿಸಿಕೊಂಡ ಮೇಲೆ ಏನಾಗತ್ತೆ? ಬನ್ನಿ, ನಮ್ಮ ಪಯಣದ ಕೊನೆಯ ಮತ್ತು ಅತೀ ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ. ನೋಡಿ, ತುಂಬಾ ಜನ ಸುವರ್ಣಯುಗ ಅಂದ ತಕ್ಷಣ ಬರೀ ದುಡ್ಡು, ಆಸ್ತಿ ಅಂತ ಅಂದ್ಕೊಳ್ತಾರೆ. ಆದ್ರೆ ನಿಜವಾದ ಬದಲಾವಣೆ ಅದಲ್ಲ. ಇದು ಆತ್ಮದ ಪರಿವರ್ತನೆ. ಒಳಗಡೆ ಅಡಗಿರೋ ಒಂದು ದೈವಿಕ ಶಕ್ತಿ ಎಚ್ಚೆತ್ಕೊಳ್ಳೋದು. ಇದರಿಂದ ಸಿಗೋದು ಬರೀ ಸಂಪತ್ತಲ್ಲ, ಅದಕ್ಕೂ ಮಿಗಿಲಾದ ನೆಮ್ಮದಿ ಮತ್ತು ಜೀವನದಲ್ಲಿ ಒಂದು ಸಂತೃಪ್ತಿ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಳ್ಳೋಣ. ಈ ಎಲ್ಲಾ ಚಿಹ್ನೆಗಳನ್ನು ಗಮನಿಸಿದಾಗ ಆ ಮಹಾಪರಿವರ್ತನೆ ಎಲ್ಲೋ ದೂರದಲ್ಲಿಲ್ಲ, ಅದು ಈಗಾಗಲೇ ಶುರುವಾಗಿದೆಯಾ? ಯೋಚನೆ ಮಾಡಿ ನೋಡಿ. ಬಹುಶಃ ಇಷ್ಟು ದಿನ ಕಾದು ಕಾದು ಕಾದಿದ್ದ ಆ ಸುವರ್ಣಯುಗದ ಬಾಗಿಲೇ ಈಗ ತೆರೆದುಕೊಳ್ತಿರ್ಬೋದು. ನಮಸ್ಕಾರ. ವೃಶ್ಚಿಕ ರಾಶಿಯ ಕುರಿತಾದ ಒಂದು ಅತ್ಯಂತ ವಿಶೇಷವಾದ ಪ್ರಾಚೀನ ಭವಿಷ್ಯವಾಣಿಯ ರಹಸ್ಯವನ್ನ ತಿಳಿಯಲು ನಿಮ್ಗೆಲ್ಲರಿಗೂ ಸ್ವಾಗತ. ಕೆಲವು ಸತ್ಯಗಳು ಕಾಲವನ್ನೇ ಮೀರಿ ನಿಲ್ತವೆ ಅಂತ ಹೇಳ್ತಾರಲ್ವಾ? ಬನ್ನಿ, ಅಂತಹದೇ ಒಂದು ದೈವಿಕ ರಹಸ್ಯದ ಪುಟವನ್ನ ಇವತ್ತು ನಾವೆಲ್ಲ ಒಟ್ಟಿಗೆ ತೆರೆದು ನೋಡೋಣ. ನೋಡಿ, ನಮ್ಮ ಹಿರಿಯರು ಹೇಳದ ಮಾತು ಎಷ್ಟು ಸತ್ಯ ಅಲ್ವಾ? ಪುರಾಣಗಳು ಅಂದ್ರೆ ಕೇವಲ ಹಳೇ ಕಾಲದ ಕಥೆಗಳು ಅಂತ ಅಂದ್ಕೋಬಾರ್ದು. ಅವುಗಳಲ್ಲಿರೋ ಒಂದೊಂದು ಮಾತು, ಒಂದೊಂದು ಘಟನೆ ಇವತ್ತಿಗೂ ನಮ್ಮ ಜೀವನಕ್ಕೆ ದಾರಿ ತೋರಿಸುವ ದಾರಿದೀಪಗಳು. ಅದರಲ್ಲಿ ನಮಗೋಸ್ಕರ ಒಂದು ಪಾಠ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಭವಿಷ್ಯವಾಣಿಯ ಮೂಲ ಯಾವುದು ಗೊತ್ತಾ? ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ನಾರದ ಮಹರ್ಷಿಗೆ ಹಣೆಬರಹದ ಕೆಲವು ರಹಸ್ಯಗಳನ್ನ ತಿಳಿಸಿದ್ದನಂತೆ. ಅದರಲ್ಲಿ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಕಾಲ ಶುರುವಾಗೋ ಮುಂಚೆ ಯಾವೆಲ್ಲ ದೈವಿಕ ಚಿಹ್ನೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ವಿವರಿಸಿದ್ದಾನೆ. ಈ ಮಾತುಗಳು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಅನ್ವಯಿಸುತ್ತೆ. ಸರಿ, ಈ ಭವಿಷ್ಯವಾಣಿಯ ಆಳಕ್ಕೆ ಹೋಗೋಕ್ಕೂ ಮುನ್ನ ಮೊದಲು ವೃಶ್ಚಿಕ ರಾಶಿಯವರ ಜೀವನದ ಪಯಣವನ್ನೊಮ್ಮೆ ನೋಡೋಣ. ಅವರ ಸ್ವಭಾವ ಎಂಥದ್ದು, ಅವರು ಇಲ್ಲಿವರೆಗೆ ಅನುಭವಿಸಿರೋ ಕಷ್ಟಗಳೇನು ಅಂತ ಈ ಮೊದಲ ಭಾಗದಲ್ಲಿ ನೋಡೋಣ. ವೃಶ್ಚಿಕ ರಾಶಿ ಅಂದ್ರೇನೆ ಹಾಗೆ, ರಾಶಿಚಕ್ರದ 8ನೇ ಮನೆ. ನಿಗೂಢತೆ, ಪರಿವರ್ತನೆ ಇವೆಲ್ಲದರ ಸಂಕೇತ. ಅವರ ಜೀವನವನ್ನ ಬೆಂಕಿಯ ಮೇಲೆ ನಡೆದ ಹಾಗೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಹುಟ್ಟಿದಾಗಿನಿಂದಲೇ ಅವರ ದಾರಿ ಸವಾಲುಗಳಿಂದಲೇ ತುಂಬಿರುತ್ತೆ. ಚಿಕ್ಕ ವಯಸ್ಸಲ್ಲೇ ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಎಲ್ರಿಂದನೂ ತಪ್ಪು ತಿಳುವಳಿಕೆ, ಅವಮಾನಗಳು, ಹೀಗೆ ಒಂದಲ್ಲ ಒಂದು ಅಗ್ನಿ ಪರೀಕ್ಷೆ ಇದ್ದೇ ಇರುತ್ತೆ. ವೃಶ್ಚಿಕ ರಾಶಿಯವರ ವಿಶೇಷ ವ್ಯಕ್ತಿತ್ವ ಅಂದ್ರೆ ಇದೇ. ಹೊರಗಿನಿಂದ ನೋಡಿದ್ರೆ ತುಂಬಾನೇ ಶಾಂತ, ಸಮಾಧಾನವಾಗಿ ಎಲ್ಲವನ್ನೂ ಪ್ಲಾನ್ ಮಾಡಿಕೊಂಡು ಇರೋ ಥರ ಕಾಣ್ತಾರೆ. ಆದ್ರೆ ಅವರ ಮನಸ್ಸಿನೊಳಗೆ ಒಂದು ದೊಡ್ಡ ಸಾಗರದಷ್ಟೇ ಬಿರುಗಾಳಿ ಇದ್ದಿರುತ್ತೆ. ನಿರಂತರ ಆಲೋಚನೆಗಳು, ಭಾವನೆಗಳ ಅಲೆಗಳು ಹೊಡಿತಾ ಇರುತ್ತೆ. ಇವರ ಜೀವನದ ಹಾದಿ ಯಾವತ್ತೂ ಹೂವಿನ ಹಾಸಿಗೆ ಆಗಿರ್ಲಿಲ್ಲ. ಆರ್ಥಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹೀಗೆ ಎಲ್ಲ ಕಡೆನಿಂದನೂ ಪೆಟ್ಟು ತಿಂದಿರ್ತಾರೆ. ತುಂಬನೇ ನಂಬಿದವರಿಂದಲೇ ಮೋಸ ಆಗಿರುತ್ತೆ. ಕಷ್ಟಪಟ್ಟು ದುಡಿದಿದ್ದಕ್ಕೆ ಯಾವತ್ತೂ ಸರಿಯಾದ ಬೆಲೆ ಸಿಕ್ಕಿರಲ್ಲ. ಇದನ್ನೆಲ್ಲ ನೋಡಿ ನೋಡಿ ಮನಸ್ಸಿನಲ್ಲಿ ಆಳವಾದ ಗಾಯಗಳಾಗಿರುತ್ತೆ. ಆದರೆ ಇಷ್ಟೆಲ್ಲ ಕಷ್ಟ, ನೋವು, ಅವಮಾನಗಳ ನಡುವೆಯೂ ಅವರೊಳಗೊಂದು ಕಿಡಿ ಮಾತ್ರ ಯಾವತ್ತೂ ಆರಿರೋದಿಲ್ಲ. ಏನೇ ಆಗಲಿ ನಾನಿದನ್ನ ಸಾಧಿಸ್ತೀನಿ ಅನ್ನೋ ಆ ಆತ್ಮವಿಶ್ವಾಸ ಇದೆಯಲ್ಲ, ಅದು ಒಳಗೊಳಗೆ ಸದ್ದಿಲ್ಲದೆ ಉರಿತಾನೇ ಇರುತ್ತೆ. ಅದೇ ಅವ್ರನ್ನ ಮುಂದೆ ನಡೆಸೋದು. ಸರಿ, ಇಷ್ಟೊತ್ತು ಕಷ್ಟದ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇನ್ಮುಂದೆ ಕತೆ ಒಂದು ದೊಡ್ಡ ತಿರುವು ಪಡ್ಕೊಳ್ತಿದೆ. ಇಲ್ಲಿಯವರೆಗೂ ಅನುಭವಿಸಿದ